ಮಹಾಮಳೆಯಿಂದಾಗಿ ಗಡಿ ಭಾಗದ ಜಲಪಾತಗಳಿಗೆ ಜೀವಕಳೆ ಬಂದಂತಾಗಿದೆ. ಬೆಳಗಾವಿ ಜಿಲ್ಲೆಯ 9 ಜಲಪಾತಗಳಿಗೆ ಜಿಲ್ಲಾಡಳಿತ ನಿರ್ಬಂಧವನ್ನ ಹೇರಿದೆ. ಹೀಗಾಗಿ ಬೆಳಗಾವಿಗೆ ಹೊಂದಿಕೊಂಡಿರುವ ಮಹಾರಾಷ್ಟ್ರದ ಫಾಲ್ಸ್ಗಳಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಬೆಳಗಾವಿಯಲ್ಲಿರುವಂತಹ ಫಾಲ್ಸ್ಗಳಿಗೆ ಈಗ ಪ್ರವಾಸಿಗರಿಗೆ ನಿರ್ಬಂಧ ಇರೋದ್ರಿಂದ ಮಹಾರಾಷ್ಟ್ರದ ಫಾಲ್ಸ್ಗಳಿಗೆ ಪ್ರವಾಸಿಗರು ಬರ್ತಿದ್ದಾರೆ. ಕೊಲ್ಹಾಪುರ ಜಿಲ್ಲೆಯ ಸುಂಡಿ ಕಿತವಾಡ್ ಜಲಪಾತಗಳಲ್ಲಿ ಪ್ರವಾಸಿಗರು ಹುಚ್ಚಾಟ ಮೆರೆದ್ಬಿಟ್ಟಿದ್ದಾರೆ. ಫಾಲ್ಸ್ನ ಕೆಳಭಾಗಕ್ಕೆ ಹೋಗಿ ಪ್ರವಾಸಿಗರು ಹುಚ್ಚಾಟ ಮೆರೆದಿರೋದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಪ್ರವಾಸಿಗರ ಜೀವಕ್ಕೆ ಕುತ್ತು ಗ್ಯಾರಂಟಿ. ಮೊದಲೇ ಮಳೆ ಆರ್ಭಟ, ನೀರಿನ ರಭಸ ಹೆಚ್ಚಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ನೋಡಿ, ಫಾಲ್ಸ್ ಕೆಳಗಡೆ ಹೋಗಿ ಹುಚ್ಚಾಟ ಮೆರೆದಿರೋದು ಒಂದು ವಿಡಿಯೋಸ್ಗೋಸ್ಕರ, ಸೆಲ್ಫಿಗೋಸ್ಕರ, ಲೈಕ್ಸು ವ್ಯೂಸ್ ಹೆಚ್ಚು ಮಾಡ್ಕೋಬೇಕು ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ಫಾಲ್ಸ್ ಕೆಳಗಡೆ ಹೋದ್ರೆ, ರಭಸದಲ್ಲಿ ಹರಿತಾ ಇರುವಂತ ನೀರಿನ ಜೊತೆಗೆ ಆಟ ಆಡೋದಕ್ಕೆ ಹೋದ್ರೆ ಜೀವಕ್ಕೆ ಕುತ್ತು ಗ್ಯಾರಂಟಿ.